Everyone wants the red mug. Get it for free now with the Nescafe jar. ಉತ್ತರ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಮಹಿಳಾ ಮೀಸಲಾತಿ ಶೇಕಡಾ 33 ಅನ್ನು ತಕ್ಷಣ ಜಾರಿಗೆ ತರಬೇಕೆಂದು ಆಗ್ರಹಿಸಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಇಂದು ಸೋಮವಾರ ಮುಂಡಗೋಡದ ಶಿವಾಜಿ ಸರ್ಕಲ್ನಲ್ಲಿ ಉತ್ತರ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶಾರದಾ ರಾಠೋಡ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಕಾರಣ ನಾವು ನಮ್ಮ ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷ ಅಲ್ಕಾ ಲಂಬಾ ಅವರು, ರಾಜ್ಯ ಮಹಿಳೆ ಆದಂತ ಶ್ರೀ ಮಾನ್ಯ ಸೌಮ್ಯ ರೆಡ್ಡಿ ಅವರು ಅವರ ಆದೇಶದ ಮೇರೆಗೆ ಇವತ್ತು ನಾವು ಜಿಲ್ಲಾದ್ಯಂತ ಎಲ್ಲ ದೇಶಾದ್ಯಂತ ಈ 33% ಮೀಸಲಾತಿಗೆ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ, ಮತ್ತೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇವತ್ತು ನಮಗೆ ಮಸೂದೆಯಲ್ಲಿ ನಮ್ಮ ಮಂಡನೆ ಆಗಿದೆ, ಆದರೂ ಕೂಡ ಈ ಮೋದಿ ಸರ್ಕಾರ ಇದನ್ನ ಅಪರಿಸಿ ಮಹಿಳೆಯರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಅನ್ಯಾಯ ಆಗಬಾರ್ದು. ಇದು ಇವರಿಗೆ ಈಗ ಇಲೆಕ್ಷನ್ ಬೇಕಾಗಿತ್ತು, ಅವರಿಗೆ ಬೇರೆ ಬೇರೆ ಕ್ಷೇತ್ರ ವಿಂಗಡಣೆ ಎದಗಬೇಕಾಗಿತ್ತು. ಇದನ್ನೆಲ್ಲ ಬದಿಗಿಟ್ಟು ನಮ್ಮ ಹೆಣ್ಣು ಮಕ್ಕಳಿಗೆ 33% ಸಿಗ್ಬೇಕಂತ ಈಗಲೇ ತಕ್ಷಣ ಇದನ್ನ ಜಾರಿಗೆ ತರಬೇಕಂತ ಹೇಳಿ ನಾ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಮತ್ತೆ ಈ ಬಿಜೆಪಿ ಮೋದಿ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲದಕ್ಕೂ ಮಹಿಳೆಯರ ಅನ್ಯಾಯ ಮಾಡ್ತಾ ಇದೆ. ಅದನ್ನ ಅನ್ಯಾಯ ತಡೆಗಟ್ಟಬೇಕು. ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೂ ಮಹಿಳೆಯರ ಪರವಾಗಿದೆ, ಮಹಿಳೆಯರ ಬದ್ಧವಾಗಿ ಇರ್ತಾರಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮಾತಾಡ್ತೇನೆ. ಮತ್ತು ಇಲ್ಲಿ ಸೇರಿದಂಥ ಎಲ್ಲ ಪತ್ರಕರ್ತರಿಗೂ, ಹಾಗೆ ಇಲ್ಲಿ ಬಂದಂಥ ನನ್ನ ಪದಾಧಿಕಾರಿಗಳು, ಬ್ಲಾಕ್ ಅಧ್ಯಕ್ಷಗಳು ಹಾಗೂ ಮಹಿಳಾ ಕಾರ್ಯಕರ್ತರು ಎಲ್ಲರೂ ಸೇರಿದ್ದಕ್ಕೆ ತಮಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಮಹಿಳಾ ಕಾಂಗ್ರೆಸ್, ಜೈ ಕರ್ನಾಟಕ. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.